ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಒಂದು ಸಿಹಿ ಪದಾರ್ಥನ ಕೇವಲ 2 ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಸಿಹಿ ಪದಾರ್ಥ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅಂಗಡಿಯಲ್ಲಿ ಸಿಗುವಂಥ ಕ್ಯಾರಮಲ್ ಚಾಕ್ಲೇಟ್ ಥರನೇ ಇರುತ್ತೆ. ಮಾಡೋ ವಿಧಾನ ನೋಡೋಣ. 1 ಲೀಟ್ರ್ ನಂದಿನಿ ಹಾಲು ತೊಗೊಂಡಿದ್ದೀನಿ. ಅದನ್ನೀಗ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂದಿನಿ ಹಾಲೇ ಆಗಿರಬೇಕು ಅಂತೇನಿಲ್ಲ, ಮನೆಯಲ್ಲಿ ಯಾವ ಹಾಲಿರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಮತ್ತು ಗಟ್ಟಿ ಹಾಲೇ ಬೇಕು ಅಂತೇನಿಲ್ಲ, ತೆಳು ಹಾಲಿದ್ರೂ ಏನು ತೊಂದರೆ ಇಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತಷ್ಟೇ. ಈಗ ಹಾಲನ್ನ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾವಾಗ ಕುದಿಲಿಕ್ಕೆ ಶುರುವಾಗುತ್ತೋ ಆವಾಗ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಉಕ್ಲಿಕ್ಕೆ ಶುರುವಾದಾಗ ಸ್ಟಿರ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ಸೈಡಲ್ಲಿ ಬಂದಿರೋ ಕೆನೆಯನ್ನೆಲ್ಲ ತೆಗೆದು ಹಾಲಿಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ನೋಡಿ, 1 ಲೀಟ್ರ್ ಇದ್ದಿದ್ದು ಹಾಲು ಈಗ ಅರ್ಧ ಲೀಟ್ರ್ ಆಗಿದೆ. ಇದೇ ರೀತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸೈಡಲ್ಲಿರೋ ಕೆನೆಯನ್ನೆಲ್ಲ ತೆಗೆದು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಈಗ ಹಾಲಿನ್ನು ಗಟ್ಟಿ ಆಗ್ತಾ ಇದೆ. ಈಗ ನೋಡಿ, ತುಂಬ ಗಟ್ಟಿಯಾಗೋಗಿದೆ. ಈಗ ಹಾಲಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇನ್ನೂ ಗಟ್ಟಿಯಾಗ್ತಿದೆ. ಈ ಸಮಯದಲ್ಲಿ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ರೀತಿ ತುಂಬ ಗಟ್ಟಿಯಾಗಿರುತ್ತೆ, ನೀರಿನ ಅಂಶ ಎಲ್ಲ ಹೋಗಿರುತ್ತೆ, ಆವಾಗ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಕ್ಕರೆ ಹಾಕೋದೇನು ಬೇಕಿರಲ್ಲ, ಹಾಲು ಗಟ್ಟಿಯಾಗಿರೋದ್ರಿಂದ ಅದರಲ್ಲೇ ಸಿಹಿ ಅಂಶ ಬಿಟ್ಟಿರುತ್ತೆ. 1 ಲೀಟರ್ಗೆ 5 ಟೇಬಲ್ ಸ್ಪೂನ್ ಸಕ್ಕರೆ ಸಾಕು. ಈಗ ಸಕ್ಕರೆ ಕ್ಯಾರಮಲೈಸ್ ಆಗಬೇಕು, ಅಲ್ಲಿವರೆಗೂ ಸ್ಟಿರ್ ಮಾಡ್ಕೊಬನ್ನಿ. ಕಲರ್ ಸ್ವಲ್ಪ ಬದಲಾಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರೀತಿ ಬಂದಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. 5 ನಿಮಿಷದಲ್ಲೆಲ್ಲ ಈ ರೀತಿ ಬಂದುಬಿಡುತ್ತೆ ಒಂದು ಸರಿ ಹಾಲು ಗಟ್ಟಿ ಆದಮೇಲೆ. ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬಾಕ್ಸಿಗೆ, ಏರ್ಟೈಟ್ ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ 1 ತಿಂಗಳ ತನಕ ಹಾಳಾಗ್ದೇ ಇರುತ್ತೆ. ಮತ್ತು ಅಂಗಡಿಯಲ್ಲಿ ತೊಗೊಳ್ಳುವಂಥ ಚಾಕ್ಲೇಟ್ ಥರನೇ ಇರುತ್ತೆ. ನೀವು ಲ್ಯಾಕ್ಟೋ ಕಿಂಗ್ ಇರಬಹುದು ಅಥವಾ ಆಲ್ಪೆನ್ಲಿಬೆ ಇರ್ಬೋದು, ಅದೇ ರುಚಿಯಲ್ಲಿರುತ್ತೆ. ಯಾವುದೇ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ ಆ ರುಚಿಯಲ್ಲೇ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಾಲು ಮತ್ತು ಸಕ್ಕರೆ ಉಪಯೋಗಿಸಿ ಒಂದು ಚಾಕ್ಲೇಟ್ ರೀತಿಯಲ್ಲಿ ಮನೆಯಲ್ಲೇ ಮಾಡಬಹುದು ಅಂತ ಗೊತ್ತಾಯ್ತಲ್ವ. ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.